ತನ್ನ ಹೆಂಡತಿ ಚೆನ್ನಾಗಿರಲಿ, ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ತನ್ನ ಹತ್ರ ಏನೂ ಇರದೆ ಇಟ್ಕೊಂಡು, ಏನೂ ಇಟ್ಕೊಳ್ದೆ ತನ್ನ ಒಂದು ಸರ್ವಸ್ವನೇ ಅವ್ರಂತ ಅಂದ್ಕೊಂಡು ಅವ್ರ ಮೇಲೆ ಸುರಿತಾನು. ಅಂತಹ ಗಂಡನ ಇವ್ರು ಕಣ್ಣಿಟ್ಟು ನೋಡ್ಕೋಬೇಕು. ಯಾವುದೇ ಆಗಲಿ ರೀ, ಎಂಥದ್ದೇ ಇರಲಿ, ಅವನು ಕುಡಿತಾನು, ಏನೇ ಮಾಡ್ತಾನೋ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾನ, ನಿಮ್ಮ ಇಡೀ ಸಂಸಾರಕ್ಕೇ ಅವನು ಇಡೀ ಹಗಲು ರಾತ್ರಿ ದುಡಿತಾರೆ. ಇವು ಹೆಣ್ಮಕ್ಳು ಹೋದ್ರೂ ಹೋಗ್ಬೋದು, ಬಿಟ್ಟರೆ ಆಪ್ಷನ್ ಐತೆ ನಮಗೆ. ನಮ್ಮ ಮನೇಲಿ ಕೂತ್ಕೋಬೋದು, ಅಡುಗೆನಾದ್ರು ಮಾಡ್ಬೋದು. ಒಂದು ಸ್ವಲ್ಪ ದಿನ ಕೆಲ್ಸಕ್ಕೆ ಹೋದ್ವಿ, ಬೇಜಾರಾಯ್ತು, ಹೋಗ್ಲಿ ಅಂತೇಳಿ ಮನ್ಯಾಗ ಕುಂತ ಕೆಲಸನ ರಿಸೈನ್ ಮಾಡ್ಕೊಂಡು ಆರಾಮ್ ಕೂತ್ಕೋಬೋದು ನಾವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ಎಲ್ಲ ಕಡೆ ಇವಾಗ ಹುಡುಗರಿಗೆ ಎಷ್ಟು ರೀತಿಯಾಗಿ ಮೋಸ ಆಗೋಕತ್ತೈತಂದರೆ ಹೇಳೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಒಂದು ಪ್ರೀತಿ ಮಾಡಿ ಮದುವೆ ಆದ್ರೂ ಕೂಡ ಜೀವನದಲ್ಲಿ ಸರಿಯಾಗಿರಲ್ಲ, ಮನೆಯವ್ರು ನೋಡ್ಕೊಂಡು ಮದುವೆ ಮಾಡ್ಕೊಂಡ್ರು ಕೂಡ ಜೀವನದಲ್ಲಿ ಸರಿಯಾಗಲ್ಲ. ಈ ಮದುವೆ ಅನ್ನೋ ಹೆಸರಿಂದನೇ ಎಷ್ಟೋ ಜನ ಅಪ್ಪ ಸಾಕಪ್ಪ, ನನಗಂತೂ ಮದುವೆ ಆಗಿಲ್ಲ, ಈಗಂತೂ ನನಗೆ ಯಾವ ಚಿಂತೆನೂ ಇಲ್ಲ ಅಂತ ಹೇಳಿಬಿಟ್ಟು ಮದುವೆ ಮೇಲೆ ಜಿಗುಪ್ಸೆನೇ ಬಂದು ಹಂಗೆ ಈಗಿನ ಒಂದು ಪುರುಷರ ಆಡ್ತಾ ಇದ್ದಾರೆ. ಕಾರಣ ಇಷ್ಟ, ಮಹಿಳೆಯರು ಇಷ್ಟು ವಿಕೃತವಾಗಿದ್ದಾರಂತಂದರೆ ಕೊಲೆ ಮಾಡೋದ್ರಲ್ಲಿ ಆಗಿರ್ಬೋದು, ಓಡೋಗೋದ್ರಲ್ಲಿ ಆಗಿರ್ಬೋದು, ಅಥವಾ ಇನ್ನೊಂದು ಕಾರ್ಯದಲ್ಲಿ ನಿರತರಾಗಿರ್ಬೋದು. ಈ ರೀತಿ ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಹೆಣ್ಣು ಕುಲಕ್ಕೇ ಒಂದು ಕೆಟ್ಟ ಹೆಸರು ಬಂದೈತಿ ಈ ಥರ ಹೆಣ್ಮಕ್ಳು ಮಾಡೋದ್ರಿಂದ. ಸೊ ಇವೆಲ್ಲ ಇನ್ಸಿಡೆಂಟ್ ನೋಡೋಕತ್ರ ಹುಡುಗರ ಜೀವನಕ್ಕೆ ಯಾವುದೇ ಬೆಲೆನೇ ಇಲ್ವಾ, ಯಾವುದೇ ನ್ಯಾಯನೇ ಕೊಡೋರೇ ಇಲ್ವಾ ಅಂತ ಅನ್ನಿಸ್ಬಿಡ್ತದೆ. ಹೌದು, ಇಲ್ಲಿ ಒಬ್ಬ ಯೂಟ್ಯೂಬರ್ ಪ್ಲಸ್ ಇನ್ಸ್ಟಾಗ್ರಾಮ್ ಒಳಗೆ ದ ಮೋಸ್ಟ್ ಹೈಯೆಸ್ಟ್ ಫಾಲೋವರ್ಸನ್ನು ಹೊಂದಿರೋ ಒಬ್ಬ ವ್ಯಕ್ತಿ, ಆತನ ಪತ್ನಿ 3 ವರ್ಷ ಅವನ ಜೊತೆ ಜೀವನ ಮಾಡಿಬಿಟ್ಟು ಲವ್ ಮ್ಯಾರೇಜ್ ರೀ ಅವ್ರದ್ದು. ಆಕೆ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ದಾಳೆ. ನಿಜವಾಗ್ಲೂ ಈ ಒಂದು ಸಂಗತಿ ಕೇಳಿ ಪ್ರೀತಿಯಲ್ಲೂ ನ್ಯಾಯ ಇಲ್ಲ, ಇನ್ನು ಅರೇಂಜ್ ಮ್ಯಾರೇಜ್ ಮಾಡ್ತಾರಪ್ಪ ಆರಾಮಾಗಿರಲಿ ಜೀವನದಲ್ಲಿ ಅಂತಂದರೆ ಅವ್ರಿಗೂ ಯಾವುದೇ ರೀತಿ ಒಂದು ನ್ಯಾಯ ಇಲ್ಲ. ಗಂಡ ಹೆಣ್ಗಳು ಏನು ಮಾಡಬೇಕು ಇಂಥ ಸಿಚುವೇಶನ್ಸಿಗೆ ಅಂತಂದ್ರೆ ನಿಜವಾಗ್ಲೂ ಏನು ಹೇಳಬೇಕಂತ ಗೊತ್ತಾಗಂಗಿಲ್ಲ. ಹೇಳ್ತಾರೆ ಹೆಣ್ಮಕ್ಳು ಅಬಲೆ ಅಬಲೆ, ಮೈ ಫುಟ್, ಹೆಣ್ಣು ಅಬಲೆ ಅಲ್ಲ. ಇವಾಗಿನ ಹೆಣ್ಮಕ್ಳು ಇಷ್ಟು ಚಾಲು ಅದಾರಂದರೆ ನಿಜವಾಗ್ಲೂ ಅವ್ರನ್ನ ಹುರಿದು ತೆಗಿಬೇಕು. ಒಬ್ಬೊಬ್ಬರನ್ನ ಹೇಳ್ತಿದ್ರು, ಮೊದಲು ಬರ್ತಿದ್ರಲ್ಲ ಒಂದು 97 ಅಂಡರ್ ಮುಗೀತು ಲಾಸ್ಟ್. ಎಲ್ಲಿ 99 2000 ಸ್ಟಾರ್ಟ್ ಆಯಿತು, ಅಲ್ಲಿಂದ ಚಾಲು ಆದ್ರು ನೋಡಿ. ಹೆಣ್ಮಕ್ಳು ಏನ ದಕ್ಷಿಣ ಭಾರತದ ಖ್ಯಾತ ಕಂಟೆಂಟರ್ ಅವ, ಕಂಟೆಂಟ್ ಕ್ರಿಯೇಟ್ ಮಾಡೋ ಒಬ್ಬ ವ್ಯಕ್ತಿ ನಿಖಿಲ್ NRD ಅಂತ ಹೇಳಿ ಅವನ ಹೆಸರು. 1.8 ಮಿಲಿಯನ್ಸ್ ಇದ್ದಾರೆ ಅವ್ನಿಗೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಒಳಗೆ 4 ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್ ಒಳಗೆ 1.8 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ನು ಅಂದರೆ 18 ಲಕ್ಷ 14 ಲಕ್ಷ 1 ಕೋಟಿ ಮಟನೂ ರೀಚ್ ಆಗಿದ್ದಾನೆ ಅವನು. ಅಂತಹ ವ್ಯಕ್ತಿಯ ಲೈಫ್ ಒಳಗೆ ಬಿರುಗಾಳಿ ಬಂದೈತಿ. ನಿಜವಾಗ್ಲೂ ಆಕೆ ಹೆಂಡತಿ ಹೆಸರು ಮೇಘ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅವರು ಕೇರಳದೊಳಗೆ ಇದ್ದರು, ಮನೆ ಅಕ್ಕಪಕ್ಕನೇ ಇದ್ರು. ಅವರು ನೋಡಿಬಿಟ್ಟು ಲವ್ ಮ್ಯಾರೇಜ್ ಆಗದ ಅವ್ರದ್ದು. ಸೊ ಮನೇಲಿ ಒಪ್ಪಿಸ್ಬಿಟ್ಟು ಲವ್ ಮ್ಯಾರೇಜ್ ಆಗದ. ಮದುವೆ ಆಗಿದ್ದು 2023 ಒಳಗೆ. ಸರಿಯಾಗಿ ಜೀವನ ಸಾಕ್ತಾ ಇತ್ತು. ಇವಳು ಟೀಚರ್ ಆಗಿದ್ಲು. ಯಾರು? ಈ ಮೇಘ ಅನ್ನೋಳು ಟೀಚರ್ ಆಗಿದ್ರು. ಸೊ ಈಕೆ ಏನು ಮಾಡ್ತಾಳಪ್ಪ ಅಂತಂದರೆ, ಹೋಗೋದು ಬರೋ ಬಸ್ ಇರ್ತದಲ್ಲ, ಸೊ ಅದರಲ್ಲಿ ನಾರ್ಮಲ್ ಆಗಿ ಹೋಗೋದು ಬರೋದು, ಬಸ್ಸಲ್ಲೇ ಹೋಗೋದು ಬರೋದು ಇರ್ತಿತ್ತು ಇವಳದು. ಅವಳು ಆ ಬಸ್ಸಲ್ಲಿರುವಂತಹ ಬಸ್ ಕಂಡಕ್ಟರ್ ಮೇಲೆ ಕ್ರಶ್ ಆಗೈತೆ ಆ ಹೆಣ್ಮಗಳಿಗೆ. ಮದುವೆ ಮಾಡ್ಕೊಂಡಿದ್ದಾಳೆ, ಜೀವನ ಅಂತ್ಯ ಆಯಿತು, ಮುಗೀತು, ಇರೋದೊಂದೇ ಗಂಡನ ಜೊತೆ ಜೀವನ ಸಾಗಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇರಬೇಕಾದ ಒಬ್ಬ ಶಿಕ್ಷಕಿ, ಆಕೆ ಬಸ್ ಕಂಡಕ್ಟರ್ ಮೇಲೆ ಪ್ರೀತಿ ಪ್ರಣಯದ ಪ್ರಸಂಗ ನಡೆದದ. 2026 ಒಳಗೆ ಅವಳು ಆತನ ಜೊತೆ ಓಡೋಗಿದ್ದಾಳೆ. ನಿಮಗೆ ನಾ ವಿಡಿಯೋ ಹಾಕ್ತೇನೆ ನೋಡ್ರಿ ನೀವು. ಲಿಟ್ರಲಿ ಆ ಒಂದು ಗಂಡಂಗೆ ಗೊತ್ತಾದ ತಕ್ಷಣ ನಿಜವಾಗ್ಲೂ ದಿಗಿಲು ಬಡ್ದಂಗೆ ಆಯಿತು. ಯಾರಾದರೂ
ಇಷ್ಟು ಆಕ್ರೋಶ, ಎಷ್ಟು ಕೋಪ ವ್ಯಕ್ತಪಡಿಸ್ತಾರೆ ಅಂದರೆ. ಆದರೆ ಈ ವಯ್ಯ ಏನು ಮಾಡಿದಾರೆ ಅಂದರೆ, ಆಯ್ತು ಬಿಡ್ರಿ, ಅವಳು ತನ್ನ ಜೀವನ ತಾನು ನೋಡ್ಕೊಂಡು ಹೋಗಿದ್ದಾಳೆ, ಅವ್ರಿಗೆ ಯಾಕೆ ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರಿ ಅಂತ ಹೇಳಿಬಿಟ್ಟು ಆಕೆ ಮೇಲೆ ಇನ್ನೂ ಕೂಡ ವಿನಮ್ರತೆನ ತೋರಿಸ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಈಸ್ ಗ್ರೇಟ್. ನಮ್ಮ ಸೈಡ್ ಏನಾರು ಆಗಿದ್ರೆ ಇವ್ರನ್ನ ಕಡ್ದು ಬುಟ್ಟಿ ತುಂಬ್ತಿದ್ರು. ಅಲ್ಲ, ಒಂದು ಹುಡುಗರ ಜೀವನ ಜೊತೆ ಆಟ ಆಡ್ತಾರಲ್ಲ ಇವರು. ಪ್ರೀತಿ ಮಾಡಿದಾರೆ, ಮದುವೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಜೀವನ ಸಾಕ್ತಾಯಿತ್ತು, ಏನು ಕಡಿಮೆ ಇರಲಿಲ್ಲ ರೀ ಅವನಿಗೆ. ಮನೆ, ಕಾರು ಯಾವುದೂ ಕೂಡ ಇವ್ರ ಫೆಸಿಲಿಟಿ ಕಡಿಮೆ ಇರಲಿಲ್ಲ. ಎಲ್ಲದರಲ್ಲೂ ಕೂಡ ಒಳ್ಳೆ ಸ್ಥಿತಿಯೊಳಗಿತ್ತು. ಮನಸ್ಥಿತಿ ಆಗಿರ್ಬೋದು, ಆಮೇಲೆ ಮನೆ ಸ್ಥಿತಿ ಆಗಿರ್ಬೋದು, ಮನೆ ಸ್ಥಿತಿ ಆಗಿರ್ಬೋದು, ಎಲ್ಲವೂ ಕೂಡ ಸರಿ ಇತ್ತು. ಹುಡುಗಿ ಮನೆಯವರು ಚಲೋ ಇದ್ದರು, ಹುಡುಗನ ಮನೆಯವರು ಚಲೋ ಇದ್ದರು, ಒಳ್ಳೆ ರೀತಿ ಒಡನಾಟ ಇತ್ತು ಮೇಘಂದು. ಸಡನ್ಲಿ ಇವಳು ಈ ಥರ ಒಂದು ಕೆಟ್ಟ ಕೆಲಸಕ್ಕೆ ಮಾಡ್ತಾಳಪ್ಪ, ಕಾರ್ಯ ತೊಗೊತಾಳಪ್ಪ ಅಂತಂದ್ರೆ ಎಷ್ಟು ಕುಲಗೆಟ್ಟು ಹೋಗೈತಿ ಸಮಾಜ ಅಂತಂದರೆ ಪ್ರೇರಣೆ ಆಗ್ಬೇಕ್ರಿ ನಾವು ಬೇರೆಯವ್ರಿಗೆ. ಈ ರೀತಿ ಪ್ರೇರಣೆ ಎಲ್ಲಿ ನೋಡ್ರಿ ನೀವು ಹೆಣ್ಮಕ್ಳದ್ದು ಇಷ್ಟು ವಲ್ಗರಾಗಿ ಮಾಡ್ತಾರೆ. ಮುಂಚೆ ಇತ್ತು ವರದಕ್ಷಿಣೆಗೆ ಹೆಣ್ಮಕ್ಳನ್ನ ಸೀಮೆಣ್ಣೆ ಹಾಕೊಂಡು ಪೆಟ್ರೋಲ್ ಸುಡೋದಾಗಿರ್ಬೋದು, ಟಾರ್ಚರ್ ಮಾಡೋದಾಗಿರ್ಬೋದು, ಅಥವಾ ಎಲ್ಲರೂ ಕೆಲ್ಸಕ್ಕೆ ಕೊಂಡ್ರೆ ಯಾಕೆ ಹೋಗ್ತೀನಿ ಅಂತ ಹೇಳಿ ಹುಡುಗರು ದಬ್ಬಾಳಿಗೆ ನಡೆಸ್ತಿದ್ರು ಒಂದು ಟೈಮ್ ಒಳಗೆ. ಆದ್ರೆ ಇವಾಗ ಅದು ಪೂರ್ತಿ ರಿಟರ್ನ್ ಆಗೈತೆ. ಅದು ಯಾಕೆ ಅದು ಕರ್ಮ ಇಸ್ ಬ್ಯಾಕ್ ಅಂತಾರೋ ಅಥವಾ ಅದು ನಡೆದು ಬಂದು ಪೀಳಿಗೆನೋ ಗೊತ್ತಿಲ್ಲ, ಜನ್ರೇಷನ್ ಪೂರ್ತಿ ತದ್ವಿರುದ್ಧ ಆಗೈತಿ. ಹೆಂಡತಿಗೆ ಇವಾಗ ನೋಡ್ರಿ, ಒಂದು ಸಂಬಂಧ ಅಂದಾಗ ಹೆಂಡತಿಯ ಅಂಡರ್ಸ್ಟ್ಯಾಂಡಿಂಗ್ ಒಂದು ಇರ್ತೈತಿ. ಹೆಂಡತಿ ಮಾತನ್ನು ಕೇಳಬೇಕು, ಗಂಡನ ಮಾತನ್ನು ಕೇಳಬೇಕು. ಇಲ್ಲಿ ಯಾವುದೇ ಒಂದು ನಂದೇ ಕೇಳಬೇಕು, ನಂದೇ ನಡಿಬೇಕಂತಿಲ್ಲ. ಎಲ್ಲವೂ ಕೂಡ ಸಮಾನತೆಯಿಂದ ಹೋಗ್ತಾ ಇರೋ ದೃಷ್ಟಿಕೋನದಲ್ಲಿ ಮದುವೆ ಆಗಿರೋ ಒಂದು ಹೆಣ್ಣುಮಗಳು ಇನ್ನೂ ಪರಪುರುಷನ ಮೇಲೆ ಕಣ್ಣಿಟ್ಬಿಟ್ಟು ತನ್ನ ಸಂಸಾರವನ್ನೇ ನುಚ್ಚುನೂರು ಮಾಡ್ತಾಳಪ್ಪ ಅಂದರೆ ಇವಳು ನಿಜವಾಗ್ಲೂ ಉದ್ಧಾರನೇ ಆಗಂಗಿಲ್ಲ. ಆಕಿನ ಗಂಡ ನಿಖಿಲ NRD ಇಷ್ಟು ಇನ್ನೋಸೆನ್ಸಿ ಪಾಪ. ಫನ್ ವಿಡಿಯೋ ಮಾಡ್ತಾರೆ, ಕಾಮಿಡಿ ವಿಡಿಯೋ ಮಾಡ್ತಾರೆ. ತಾನಾಯಿತು, ತನ್ನ ಹೆಂಡತಿ ಆಯಿತು, ತನ್ನ ಮಕ್ಕಳು, ತನ್ನ ಫ್ಯಾಮ್ಲಿ ಆಯಿತು ಅಂತ ಇರೋವಂತಹ ವ್ಯಕ್ತಿ ಇವಾಗ ಅವ್ರದ್ದು ಸಂಸಾರ ಹರಿದು 3 ಬಾಗ್ಲಾಗೈತಿ. ಚಾರ್ಮೋಡು ಅನ್ನೋದು ಕೇರಳದೊಳಗಿರೋ ಒಂದು ಸಣ್ಣ ಗ್ರಾಮ, ಅದು ತಾಲೂಕು ಚಾರ್ಮೋಡು ಅಂತೇಳಿ, ಅಲ್ಲಿ ಇರ್ತಿದ್ರು ಇವರು. ಸೊ ಒಳ್ಳೆ ರೀತಿಯೇ ಸಾಗ್ತಾ ಇತ್ತು ಜೀವನ. ಇಂತಹ ದುರ್ಬುದ್ಧಿ ಯಾಕಪ್ಪ ಬಂತು ಇವಾಗ? ಒಂದು ಕಡೆ ಯೋಚನೆ ಮಾಡೋಕ್ಕೆ ಹೊಂಟ್ರೆ, ಈಗ ಕೆಲವೊಂದು ಇನ್ಸ್ಟಾಗ್ರಾಮ್ನಾಗ ಕೇಳಿದ್ದೀನಿ ನಾನು. ಆ ಮಾತನ್ನು ನಾನು ಹೇಳ್ತೀನಿ, ನಾಟ್ ಮೈ ಥಿಂಕ್ ಇದೆ. ಏನು ಹೇಳ್ಯಾರಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಅವಳು ಓಡ್ ಹೋದ್ಲು ಬಿಡು, ಒಳ್ಳೇದಾಯಿತು. ಆ ಗಂಡನ ಕೊಲೆ ಮಾಡಿ ಹೋಗಲಿಲ್ಲ, ಎಲ್ಲಿ ಮಿಕ್ಸಿ ಒಳಗೆ ಹಾಕಿ ಹೋಗಲಿಲ್ಲ, ಫ್ರಿಜ್ನಾಗ ಹಾಕಿ ಹೋಗಲಿಲ್ಲ, ಅಟ್ಲೀಸ್ಟ್ ಹೋಗಿದ್ದಾಳೆ ಬಿಡು, ಜೀವನ ಚಲೋ ಆದರೂ ಆಯಿತು ಅಂತ ಒಂದು ಕಡೆ ಪಾಸಿಟಿವ್ ಆಗು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ನೆಗೆಟಿವ್ ಆಗು ಹೇಳ್ತಾ ಇದ್ದಾರೆ. ಬಟ್ ನಾನು ಇವರೆಲ್ಲರೂ ಸೈಡಿಗಿಟ್ಟು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಒಂದು ಹೆಣ್ಣಿಗೆ ಒಂದು ಸಲ ಕುತ್ತಿಗೆಗೆ ತಾಳಿ ಬಿತ್ತು ಅಂತಂದರೆ ಗಂಡ ಏನೇ ಆಗಲಿ, ಎಲ್ಲಿ ಅವಳು ಮನೆ ಹೊಸಲು ದಾಟಿ ಬರಬೇಕು ಅಂತಂದರೆ ಅತಿಯಾದ ಹಿಂಸೆ ಕೊಡ್ತಾ ಇದ್ರೆ, ತಾಳಲಾರದ ಸಂಕಟವನ್ನು ಅನುಭವಿಸಕತ್ತಿದ್ರೆ ಮಾತ್ರ ಅವಳು ತನ್ನ ಮಕ್ಕಳನ್ನು ಕರ್ಕೊಂಡು ಹೊರಗೆ ಬರೋ ಅಧಿಕಾರ ಐತಿ ಹೊರತು, ಎಲ್ಲನೂ ಕೊಟ್ಟು ಜೀವನವನ್ನು ಸರಿಯಾಗಿಟ್ಟ ಗಂಡನಿಗೆ ಈ ರೀತಿ ಮೋಸ ಮಾಡಿದರೆ ನಿಜವಾಗ್ಲೂ ಯಾವತ್ತೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಕಟ್ಕೊಂಡು ಗಂಡ ದೇವ್ರಿಗೆ ಸಮ ಅಂತ ಹೇಳ್ತಾರೆ. ನಮ್ಮ ಲಾಸ್ಟ್ ಬ್ರೀತ್ ಒಳಗೆ ಬರೋನೇ ಗಂಡ. ಇಡೀ ನಮ್ಮ ಜೀವಿತಾವಧಿ ಒಳಗೆ ಲೈಫ್ ಟೈಮ್ ಇರುವಂತಹ ಒಂದೇ ಒಂದು ಜೀವ ಅಂದರೆ ಅದು ಗಂಡ. ಅಂತಹ ತಂದೆ ಅಂದರೆ ನೆಕ್ಸ್ಟ್ ಸ್ಥಾನನೇ ಗಂಡನಿಗೆ ಕೊಡ್ತೇವೆ ನಾವು. ನಮ್ಮ ಬೇಕು ಬೇಡ ಎಲ್ಲವನ್ನೂ ಕೂಡ ನೋಡ್ಕೊಳ್ಳೋ ಅಂತಹ ವ್ಯಕ್ತಿಗೆ ಮೋಸ ಮಾಡೋಕ್ಕೆ ನಿಜವಾಗ್ಲೂ ಯಾಕಾದ್ರೂ ಮನಸ್ಸು ಬರುತ್ತೆ ಇವರಿಗೆ? ಒಂದು ಹೆಣ್ಣಿಗೆ ಆಸರೆ ಎಷ್ಟು ಬೇಕೋ ಅಷ್ಟೇ ಹೌದು, ಗಂಡಿಗೂ ಬೇಕು. ಆದರೆ ಹೆಣ್ಣಿನಷ್ಟೇ ಗಂಡ ಇಷ್ಟು ಕಷ್ಟಪಟ್ಟು ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ ಇರಬೇಕಂತ, ತನ್ನ ಹೆಂಡತಿ ಚೆನ್ನಾಗಿರಲಿ, ತನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ತನ್ನ ಹತ್ರ ಏನೂ ಇರದೆ ಏನೂ ಇಟ್ಕೊಳ್ಳದೆ ತನ್ನ ಒಂದು ಸರ್ವಸ್ವನೇ ಅವ್ರಂತ ಅಂದ್ಕೊಂಡು ಅವ್ರ ಮೇಲೆ ಸುರಿತಾನು. ಅಂತಹ ಗಂಡನ ಇವ್ರು ಕಣ್ಣಿಟ್ಟು ನೋಡ್ಕೋಬೇಕು. ಯಾವುದೇ ಆಗಲಿ ರೀ, ಎಂಥದ್ದೇ ಇರಲಿ, ಅವನು ಕುಡಿತಾನು, ಏನೇ ಮಾಡ್ತಾನೋ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾನ, ನಿಮ್ಮ ಇಡೀ ಸಂಸಾರಕ್ಕೇ ಅವನು ಇಡೀ ಹಗಲು ರಾತ್ರಿ ದುಡಿತಾರೆ. ಇವು ಹೆಣ್ಮಕ್ಳು ಹೋದ್ರೂ ಹೋಗ್ಬೋದು, ಬಿಟ್ಟರೆ ಆಪ್ಷನ್ ಐತೆ ನಮಗೆ. ನಮ್ಮ ಮನೇಲಿ ಕೂತ್ಕೋಬೋದು, ಅಡುಗೆನಾದ್ರು ಮಾಡ್ಬೋದು. ಒಂದು ಸ್ವಲ್ಪ ದಿನ ಕೆಲ್ಸಕ್ಕೆ ಹೋದ್ವಿ, ಬೇಜಾರಾಯ್ತು, ಹೋಗ್ಲಿ ಅಂತೇಳಿ ಮನ್ಯಾಗ ಕುಂತ ಆ ಕೆಲಸನ ರಿಸೈನ್ ಮಾಡ್ಕೊಂಡು ಆರಾಮ್ ಕೂತ್ಕೋಬೋದು ನಾವು. ಆದರೆ ಗಂಡ್ಮಕ್ಳು ಕೂರೋಕ್ಕಾಗತ್ತಾ? ಅವರು ದುಡಿಬೇಕು, ತರಬೇಕು, ನಾವಿಲ್ಲಿ ಮನೇಲಿ ಕುಂತು ಮಾಡಿ ಹಾಕಿ ಕೊಡಬೇಕು, ಅಲ್ಲಿ ನಾವು ತಿನ್ನಬೇಕು. ಇದೇ ಅಲ್ಲ ಜೀವನ.
ನಾವು ಏನು ಮಾಡಿದರೂ ನಡಿತೈತಿ, ನಾವು ಹೆಂಗಿದ್ರು ನಡಿತೈತಿ ಅನ್ನೋ ಈ ಅಹಂಕಾರ ಐತಲ್ಲ ಬಿಡಬೇಕ್ರಿ. ಎಲ್ಲರೂ ಹೇಳ್ತಾರೆ ಸಮಾನತೆ 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 ಅಂತ ಹೇಳಿ ಯಾರು ಹೇಳ್ತಿರಲ್ಲ, ಒಂದು ಟೈಮ್ ನೀವು ನಿಮ್ಮ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತನ್ನು ಹೇಳ್ರಿ. ನೀವು ಎಲ್ಲದರಲ್ಲೂ ಸಮಾನ ಹೌದ್ರಿ. ಯಾವ ವಿಷಯದಲ್ಲಿ ಸಮಾನತೆ ಬೇಕು ಆ ವಿಷಯದಲ್ಲಿ ಇರಬೇಕು. ಎಲ್ಲ ವಿಷಯದಲ್ಲೂ ಸಮಾನತೆ ಸಮಾನತೆ ಇಂತಹ ಕೀಳ್ಮಟ್ಟಿಗೆ ಇಳುವಂಥ ಸಮಾನತೆ ಯಾವತ್ತೂ ಬೇಡ ರೀ. ಒಂದು ಹೆಣ್ಣಿಗೆ ಅದರದ್ದೇ ಆದ ಒಂದು ಪ್ರಾಶಸ್ತ್ಯ ಐತಿ, ಹೆಣ್ಣಿಗೆ ಅವರದ್ದೇ ಆದ ಒಂದು ಗೌರವ ಐತಿ. ಯಾವುದೋ ಹೆಣ್ಣು ಮಾಡೋ ಒಂದು ಕರ್ಮ ಇಡೀ ಹೆಣ್ಣು ಕುಲ ಅನುಭವಿಸಾಗತ್ತೈತಿ. ಅರ್ಥ ಮಾಡ್ಕೊಡ್ರಿ. ಲೈಫ್ ಒಳಗೆ ಈ ಒಂದು ಸೌಂದರ್ಯ, ಈ ಒಂದು ಜೂಟಾಟ, ಈ ಒಂದು ಹುಡುಗಾಟಿಕೆ ಎಲ್ಲ ಒಂದು ಟೈಮ್ ಲಿಮಿಟ್. ಆ ಟೈಮ್ ಲಿಮಿಟ್ ಕ್ರಾಸ್ ಆಯ್ತು ಅಂತಂದ್ರೆ ನಿಮ್ಮನ್ನು ಯಾರು ಮೂಸ್ ಕೂಡ ನೋಡೋಂಗಿಲ್ಲ. ಇರೋ ಒಂದು ಜೀವಕ್ಕೆ ನಿಯತ್ತಾಗಿಡ್ರಿ. ಅಟ್ಲೀಸ್ಟ್ ನೀವು ಸಾಯೋ ಒಂದು ಟೈಮ್ ಒಳಗೆ ನಿಮಗೆ ಅನ್ನಿಸ್ತೈತಿ ಜೀವನದೊಳಗೆ ನಾನು ಎಂತಹ ಒಳ್ಳೆ ಗಂಡನ ಪಡ್ಕೊಂಡೆ ಅಂಥೇಳಿ ಲಾಸ್ಟ್ ಟೈಮಿಗೆ ರಿಯಲೈಸ್ ಆಗುತ್ತೆ. ಈ ಸೌಂದರ್ಯ, ಈ ಯೌವನ ಎಲ್ಲ ಕ್ಷಣಿಕ ರೀ. ಕ್ಷಣಿಕದಿಂದ ಸುತ್ತಬೇಡ್ರಿ. ನೀವು ನಿಜವಾಗ್ಲೂ ನಿಮ್ಮ ಹೆಣ್ಣುತನ ಅನ್ನೋದು, ನಿಮ್ಮ ಹೆಣ್ಣಿಗೆ ಇರೋ ಒಂದು ಗೌರವ ಯಾವಾಗ ಸಾರ್ಥಕ ಆಗುತ್ತೆ ಗೊತ್ತಾ? ನಿನ್ನ ಗಂಡನ ಜೊತೆ ಇರೋ ಒಂದು ನಿಯತ್ತು, ಎಲ್ಲ ಒಂದು ಸಂಬಂಧವನ್ನು ಕಟ್ಟು ಹಾಕ್ಕೊಂಡು ನೀವು ಏನೇ ಆಗಲಿ ಒಂದು ಸಂಬಂಧನ ಜೋಡ್ಕೊಂಡು ಮುಂದೆ ಹೋಗೋಣ. ಎಷ್ಟೇ ಜಗಳ ಬರಲಿ, ಬಿರುಕು ಬರಲಿ, ಕಲಹ ಬರಲಿ, ಇವ್ರು ನಮ್ಮವರು ಅಂಥೇಳಿ ನಾವು ಎಲ್ಲರೂ ಒತ್ತಿ ಬಿಡ್ಕೊಂಡು ಹೋಗ್ತೀವಲ್ಲ, ನಿಜವಾಗ್ಲೂ ಅಲ್ಲಿ ನಮ್ಮ ಲೈಫ್ ಸಾರ್ಥಕ ಆಗುತ್ತೆ. ನಾವು ನಮ್ಮನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಳ್ತೀವಿ ಅವ್ರನ್ನ ನೋಡಿ ಕಲಿಯೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ದೇವರು ಅವರದ್ದೇ ಆದ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಅವರದ್ದೇ ಆದ ಒಂದು ಮನಸ್ಥಿತಿ ಕೊಟ್ಟಿರ್ತಾರೆ. ನಾವು ಯಾವತ್ತೂ ಇನ್ನೊಬ್ರು ನೋಡಿ ಇನ್ಸ್ಪೈರ್ ಆಗೋದು ಬೇಡ. ಒಳ್ಳೇದಕ್ಕೂ ಆಗಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದಕ್ಕೂ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒಳ್ಳೇದು ಕೆಟ್ಟದ್ದು ಆಲೋಚನೆ ಮಾಡೋ ಶಕ್ತಿ ಆ ದೇವರು ನಿಮ್ಮೊಳಗೆ ಕೊಟ್ಟಿರ್ತಾನೆ. ಅದನ್ನು ಫಸ್ಟ್ ತೆಗೀರಿ ನಿಮ್ಮ ತಲೆಯಿಂದ. ಅದನ್ನು ಬಿಟ್ಟು ಯಾರೋ ಮಾಡಿದ್ದು, ಏನೋ ಅಂದಿದ್ದು ಅದನ್ನೆಲ್ಲ ತಂದು ನಿಮ್ಮ ಲೈಫನ್ನು ನೀವು ಹಾಳು ಮಾಡಿಕೊಂಡು, ನಿಮ್ಮ ಗಂಡನ ಲೈಫನ್ನು ಹಾಳು ಮಾಡಿ, ನಿಮ್ಮ ಇಡೀ ಸಂಸಾರವನ್ನು ಛಿದ್ರ ಮಾಡಿಕೊಂಡು, ಅದೇ ಹೇಳ್ತಾರಲ್ಲ, ಕಟ್ಕೊಂಡವನು ಕೊನೆ ತನಕ ಇಟ್ಕೊಂಡವನು ಇರೋ ತನಕ ಅಂತ ಹೇಳಿಬಿಟ್ಟು ಯೌವನ ಮುಗಿಯೋ ಮಟ್ಟ ಮಾತ್ರ ಇಂಥವ್ರದ್ದೆಲ್ಲ. ಜೀವನ ಪೂರ್ತಿ ಒಬ್ಬನಿಗೆ ನಿಯತ್ತಾಗಿರ್ರಿ. ನಾಲಾಯಕ್ಕಾಗಕ್ಕೆ ಹೋಗಬೇಡ್ರಿ. ಇರೋ ಒಂದು ಲೈಫು ಒಬ್ಬನಿಗೆ ಮಾತ್ರ ಮುಡಿಪಾಗಿಡ್ರಿ. ಇಂಥ ಹೊಲಸು ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಅಟ್ಲೀಸ್ಟ್ ಸಾಯೋವಾಗಾರು ನೆಮ್ಮದಿಯಿಂದ ಸಾಯ್ತೀರಿ. ಇಲ್ಲ ವಿಲ ಅಂತ ಒದ್ದಾಡಬೇಕಾಗುತ್ತೆ ಇಂಥ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ. ಆ ಒಂದು ಹುಡುಗನ ಜೀವನದಲ್ಲೂ ಆಗಿದ್ದಿಷ್ಟೇ. ತುಂಬ ನಂಬಿಕೆ ಇಟ್ಟ ಹೆಂಡತಿನೇ ಕೊನೆಗೆ ಮೋಸ ಮಾಡಿಬಿಟ್ರು. ಇಡೀ ಜಗತ್ತೇ ಅವ್ರ ಬಗ್ಗೆ ಒಳ್ಳೇದು ಹೇಳೋ ಒಂದು ಸ್ಥಿತಿಯೊಳಗಿದ್ದ ಆ ವ್ಯಕ್ತಿ ಈಗ ಇಡೀ ಜಗತ್ತೇ ಹೇಳ್ತಾ ಐತಿ. ಅವನಿಗೆ ಆ ಮಾತು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ. ಸಮಾಜದ ಮಾತು, ಚುಚ್ಚು ಮಾತು ಏನಂತ ನಿಮಗೆ ಗೊತ್ತೈತಿ. ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ನಿಖಿಲ್ ಅವ್ರ. ಸಾಧ್ಯ ಆದರೆ ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ನಮ್ಮ ಜೀವನದ ಡೆಸ್ಟಿನಿ ಏನಂತ ಗೊತ್ತಿಲ್ಲ ಯಾರಿಗೂ. ನಮ್ಮ ಜೀವನದಲ್ಲಿ ಕೈ ಹಿಡ್ಕೊಂಡು ನಡೆಸ್ತಾರಲ್ಲ, ಅದು ತಾಯಿನೇ ಆಗಲಿ ಗಂಡನೇ ಆಗಲಿ, ನಮ್ಮ ಜೀವನ ಎಲ್ಲ ಹೆಣ್ಮಕ್ಳಿಗೂ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನಮ್ಮ ಮೇನ್ ಒಪಿನಿಯನ್ ಬರೋದೇ ಗಂಡ. ಆತನ ಕೈ ಆಗಿರ್ಬೋದು, ಆತನ ನಂಬಿಕೆಗೆ ದ್ರೋಹ ಆಗಿರ್ಬೋದು, ಯಾವತ್ತೂ ಮಾಡೋಕ್ಕೆ ಹೋಗಬೇಡ್ರಿ. ಮುಂದೊಂದಿನ ಪಶ್ಚಾತ್ತಾಪ ನಿಮ್ಗೆ ಆಗಬಹುದು, ಆದರೆ ಟೈಮ್ ಭಾಳ ಮೀರಿ ಹೋಗ್ಬಿಟ್ಟಿರುತ್ತೆ. ಹಂಚ್ಕೊಂಡು ತಿನ್ನೋ ಎಲೆ ಆಗಕ್ಕೆ ಹೋಗಬೇಡ್ರಿ. ಬಂಗಾರದ ಪಂಜರ ಆಗ್ರಿ, ಒಂದೇ ಕಡೆ ಇರ್ತೀರಿ, ಎಲ್ಲೂ ಹೋಗಂಗಿಲ್ಲ. ಆಯಿತಾ ಗರ್ಲ್ಸ್? ನೀವು ಮಾಡೋ ಒಂದು ತಪ್ಪಿಂದ ಎಲ್ಲ ಹೆಣ್ಣು ಕುಲಕ್ಕೂ ಬ್ಯಾಡ್ ನೇಮ್ ಬರಾಕತ್ತೈತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಹುಡುಗರ ಲೈಫನ್ನು ಇಷ್ಟು ಹೀನಾಯವಾಗಿ ಹಾಳು ಮಾಡಬೇಡ್ರಿ. ಸೇವ್ ಎವ್ರಿ ಮೆನ್ ಲೈಫ್. ಥ್ಯಾಂಕ್ ಯು ಸೋ ಮಚ್.